ನಮ್ಮ ನದಿಗಳ ಧಾರ್ಮಿಕ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಉಜ್ವಲಗೊಳಿಸುವುದು ನಾಗರಿಕ ಸಮಾಜದ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪ್ರಯಾಗರಾಜ್ಯದಲ್ಲಿ ನಡೆದ ಗಂಗಾ ಕುಂಭಮೇಳವು ಬಹಳಷ್ಟು ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕಂಡಿದೆ. ಇಡೀ ವಿಶ್ವವೇ ಭಾರತದ ಕಡೆಗೆ ತಿರುಗಿ ನೋಡುವಂತಾಗಿದೆ. ಅದು ಭಾರತದ ಹೆಮ್ಮೆ ಅಂತ ಹೇಳ್ಬೋದು. ನಿನ್ನೆಯ ದಿನ ಕುಂಭಮೇಳ 45 ದಿನಗಳ ಕಾಲದ ಸಮಾಪ್ತಿಗೊಂಡಿದೆ. ನಾವೆಲ್ಲರೂ ಕೆಲವೊಬ್ಬರು ವರ್ಕಿನ ನಿಮಿತ್ತವಾಗಿ ಆಗಿರ್ಬೋದು, ವಯಸ್ಸಾದಂಥವರಾಗಿರ್ಬೋದು, ಕುಂಭಮೇಳದಲ್ಲಿ ನಾವು ಸ್ನಾನವನ್ನು ಮಾಡಲಿಕ್ಕೆ ಆಗಿರಲಿಕ್ಕಿಲ್ಲ. ಗಂಗೆಯಂತೆ ಕೂಡ ಕೃಷ್ಣೆಯೂ ಕೂಡ ದೇವನದಿಯಾಗಿದೆ. ಕೃಷ್ಣಾ ನದಿ ತೀರದ ನಾವೆಲ್ಲರೂ ಸೇರಿಕೊಂಡು ಕೃಷ್ಣ ನಮಗೆಲ್ಲರಿಗೆ ಜೀವನ ಎಲ್ಲವೂ ಕೂಡ ಕೃಷ್ಣಾ ನದಿಯಿಂದನೇ ಆಗಿದೆ. ಕೃಷ್ಣಾ ತೀರದ ರೈತ ಮಕ್ಕಳು, ಇಲ್ಲಿಯ ನಾಗರಿಕರು ಎಲ್ಲರೂ ಸೇರಿಕೊಂಡು ಗಂಗಾ ನದಿಯ ಕುಂಭಮೇಳದ ಮಾದರಿಯಲ್ಲಿಯೇ ಕೃಷ್ಣಾ ನದಿಗೂ ಕೂಡ ಆದಷ್ಟು ಶೀಘ್ರದಲ್ಲಿ ನಾಗಾ ಸಾಧುಗಳನ್ನು, ಈ ನಾಡಿನ ಎಲ್ಲ ಶ್ರೇಷ್ಠ ಸಂತರನ್ನು, ಸಮಾಜ ಸುಧಾರಕರನ್ನು ನಾವೆಲ್ಲರೂ ಕರೆಸಿಕೊಂಡು ಕೃಷ್ಣಾ ನದಿಯಲ್ಲಿ ಕುಂಭಮೇಳವನ್ನು ಮಾಡಿ, ಕೃಷ್ಣೆಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಮಿಂದೆದ್ದು ನಾವೆಲ್ಲರೂ ಕೃಷ್ಣಾ ನದಿಗೆ ಕೃಷ್ಣಾರ್ತಿಯನ್ನು ಮಾಡೋಣ. ಈಗಾಗಲೇ ನಾವು ಹಿಪ್ಪರಿಗೆಯಲ್ಲಿ ಕಳೆದ ವರ್ಷ ವೈಭವಪೂರಿತವಾಗಿರ್ತಕ್ಕಂಥ ಕೃಷ್ಣಾರ್ತಿಯನ್ನು ಮಾಡಿದ್ವಿ. ಅದೇ ತೆರನಾಗಿ ಈ ವರ್ಷವೂ ಕೂಡ ಪುಣ್ಯ ಸ್ನಾನ ಮತ್ತು ಕೃಷ್ಣಾರ್ತಿಯನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ಆದಷ್ಟು ಬೇಗನೆ ನಾವು ಈ ಕಾರ್ಯವನ್ನು ಕೈಗೊಳ್ಳೋಣ. ಈ ನಾಡಿನ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡಿ ಕೃಷ್ಣಾರ್ತಿಯನ್ನು, ಕೃಷ್ಣ ಪುಣ್ಯ ಸ್ನಾನವನ್ನು, ಕುಂಭಮೇಳದ ಮಾದರಿಯ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಜೊತೆಯಾಗಿ ಕಾರ್ಯಕ್ರಮವನ್ನು ಮಾಡೋಣ. ತಮ್ಮೆಲ್ಲರ ಸಹಕಾರ ಆ ಕಾರ್ಯಕ್ರಮಕ್ಕಿರಲಿ. ಜೈ ಗಂಗಾ ಮಾತಾ, ಜೈ ಕೃಷ್ಣ ಮಾತಾ. ಎಲ್ಲರಿಗೂ ನಮಸ್ಕಾರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.